Hey everyone, it's me Sahana Sangam. Welcome back to my YouTube channel. Second PUC final board examination ಗೆ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಫಿಸಿಕ್ಸ್ ಅಲ್ಲಿ 6 ಚಾಪ್ಟರ್ಸ್ ಅಂಡ್ ಕೆಮಿಸ್ಟ್ರಿ ನಲ್ಲಿ 2 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನೇಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ವಿಡಿಯೋಸ್ ಅನ್ನು ನೋಡಬಹುದು. Along with that PCMB Kannada and English ಈ 6 ಸಬ್ಜೆಕ್ಟ್ಸ್ ಕೂಡ ಬ್ಲೂಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋಸ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತ ಅಂದ್ರೆ ನೋಡಿ. ಇವತ್ತು ನಾನು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಈ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ಅನ್ನು ನಿಮ್ಮ ಹತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಟೋಟಲ್ ಮಾರ್ಕ್ಸ್ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಈ ಚಾಪ್ಟರ್ ಇಂದ 6 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಇರುತ್ತೆ. ಇಟ್ ಇಸ್ ಅ ವೆರಿ ಈಸಿಯೆಸ್ಟ್ ಚಾಪ್ಟರ್ ಇನ್ ಫಿಸಿಕ್ಸ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಚಾಪ್ಟರ್ ಇಂದ ಯಾವುದೇ ಡಿರವೇಷನ್ಸ್ ಇರಲ್ಲ, ಜಸ್ಟ್ ಡೆಫಿನೇಷನ್ಸ್ ಆ್ಯಂಡ್ ಕೆಲವೊಂದು ಡಿಫ್ರೆನ್ಸಸ್ ಇದೆ ಆ್ಯಂಡ್ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಅಷ್ಟನ್ನು ನೀವು ಪರ್ಫೆಕ್ಟಾಗಿ ಕಲಿತ್ರೆ ಆರಾಮಾಗಿ ನೀವು ಈ ಚಾಪ್ಟರಿಂದ 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಓಕೆ, ಈಗ ನೋಡೋಣ 1, 2 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಅದಕ್ಕೆ ಏನೇನು ಆನ್ಸರ್ಸನ್ನು ನೀವು ಬರೀಬೇಕು ಅಂತ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಸ್ಟೇಟ್ ಅಂಡ್ ಎಸ್ಟೆನ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ನಾನು ಹೇಳ್ತಾನೆ ಇರ್ತೀನಿ ಲಾಸ್ಟ್ಗಳು ಏನೇನು ಬರುತ್ತೋ ಅದು ತುಂಬಾ ಇಂಪಾರ್ಟೆಂಟ್ ಅಂತ. ಗಾಸಸ್ ಲಾದು ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆ ಲೈಟಾಗಿ ಎಕ್ಸ್ಪ್ಲನೇಷನ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ನೀವು 2 ಮಾರ್ಕ್ಸ್ಗೆ ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ದಟ್ ಈಸ್ ವಾಟ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ. ವೆರಿ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂತಂದರೆ ಏನು, ಡೆಫಿನೇಷನ್ ನಿಮಗೆ ಪಕ್ಕ ಗೊತ್ತಿರಬೇಕು ಆ್ಯಂಡ್ ಅದರ ಎಕ್ಸ್ಪ್ರೆಷನ್ ಕೂಡ ಗೊತ್ತಿರಬೇಕು. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಫಾರ್ ವಿಚ್ ಮೆಟೀರಿಯಲ್ ಈಸ್ ಇಟ್ ಲೋ ಆ್ಯಂಡ್ ಪಾಸಿಟಿವ್ ಅಂತ. ಯಾವ ಮೆಟೀರಿಯಲ್ಗೆ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಲೋ ಆಗಿರುತ್ತೆ ಆ್ಯಂಡ್ ಪಾಸಿಟಿವ್ ಆಗಿರುತ್ತೆ ಅಂತ. ಆನ್ಸರ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್. ನಾನು ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ. ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಡೆಫಿನೇಷನ್ ಆ್ಯಂಡ್ ಎಕ್ಸ್ಪ್ರೆಷನ್ ಚೆನ್ನಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್. ದಟ್ ಈಸ್ ಡ್ರಾ ದ ಪ್ಯಾಟ್ರನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ ಅ ಬಾರ್ ಮ್ಯಾಗ್ನೆಟ್, ಎ ಕರೆಂಟ್ ಕ್ಯಾರಿಂಗ್ ಫೈನೈಟ್ ಸೊಲೆನಾಯ್ಡ್ ಆ್ಯಂಡ್ ಎನ್ ಎಲೆಕ್ಟ್ರಿಕ್ ಡೈಪೋಲ್. ಇದು ಯೂಶಲಿ ಕೇಳಿದರೆ 3 ಮಾರ್ಕ್ಸ್ಗೆ ಕೇಳ್ತಾರೆ. ಒಂದೊಂದು ಪ್ಯಾಟ್ರನ್ಗೆ ಒಂದೊಂದು ಮಾರ್ಕನ್ನು ಫಿಕ್ಸ್ ಮಾಡಿರ್ತಾರೆ. ಈ 3ರಲ್ಲಿ ಯಾವುದಾದ್ರೂ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ ಇದೆ. ಅದೇ ಡಯಾಗ್ರಾಮನ್ನು ನಾನು ಈ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. 3ದು ಕೂಡ ಇದೆ. ದಟ್ ಈಸ್ ಬಾರ್ ಮ್ಯಾಗ್ನೆಟ್ ಇದೆ, ಕರೆಂಟ್ ಕ್ಯಾರಿಂಗ್ ಫೈನೈಟ್ ಸೊಲೆನಾಯ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಡೈಪೋಲ್ 3 ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಇದನ್ನು ನೋಡಿ ನೀವು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ದಟ್ ಈಸ್ ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯೂಶಲಿ ಇದನ್ನು 2 ಮಾರ್ಕ್ಸ್ಗೆ ಕೇಳ್ಬೋದು ಆರ್ 3 ಮಾರ್ಕ್ಸ್ಗೆ ಕೇಳ್ಬೋದು. ಎಷ್ಟು ಮಾರ್ಕ್ಸ್ಗೆ ಕೇಳಿರ್ತಾರೋ ಅಷ್ಟು ಪಾಯಿಂಟ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಪ್ರಾಪರ್ಟೀಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಪ್ರಾಪರ್ಟೀಸ್ ವೆರಿ ಇಂಪಾರ್ಟೆಂಟ್. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ದು ಪ್ರಾಪರ್ಟೀಸ್, ಫೆರ್ರೋಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್, ಈ 3 ಮೆಟೀರಿಯಲ್ಸ್ದು ನೀವು ಪ್ರಾಪರ್ಟೀಸನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯೂಶಲಿ 2 ಮಾರ್ಕ್ಸ್ಗೆ ಕೇಳ್ಬೋದು ಆರ್ 3 ಮಾರ್ಕ್ಸ್ಗೆ ಕೇಳ್ಬೋದು. 2 ಮಾರ್ಕ್ಸ್ಗೆ ಕೇಳಿದ್ರೆ 2 ಪ್ರಾಪರ್ಟೀಸ್ ಬರೀರಿ ಆ್ಯಂಡ್ ಅದಕ್ಕೆ ಎಕ್ಸಾಂಪಲನ್ನು ಕೊಡಿ. 3 ಮಾರ್ಕ್ಸ್ಗೆ ಕೇಳಿದ್ರೆ 3 ಪ್ರಾಪರ್ಟೀಸನ್ನು ಬರೀರಿ ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಸನ್ನು ಕೊಡಿ. ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ದು ನಾನು ಪ್ರಾಪರ್ಟಿಯನ್ನು ಮೆನ್ಷನ್ ಮಾಡಿದ್ದೀನಿ. ಅಲಾಂಗ್ ವಿತ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ ಎಕ್ಸಾಂಪಲನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಎಕ್ಸಾಂಪಲ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಇದನ್ನು ನಿಮಗೆ MCQ ಅಲ್ಲಿ ಫ್ರೇಮ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 6th ಕ್ವಶನ್ ನೋಡಿ. ಅಗೇನ್ ದಟ್ ಈಸ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ದು ಏನೇನು ಪ್ರಾಪರ್ಟೀಸ್ ಇರುತ್ತೆ ಅದನ್ನು ನಾನು ಪಾಯಿಂಟ್ಸಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಲಾಂಗ್ ವಿತ್ ದಟ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ಗೆ ಎಕ್ಸಾಂಪಲನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, ರೈಟ್ ದ ಪ್ರಾಪರ್ಟೀಸ್ ಆಫ್ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ದು ಪ್ರಾಪರ್ಟೀಸ್ ಮೆನ್ಷನ್ ಮಾಡಿದ್ದೀನಿ. ಅಲಾಂಗ್ ವಿತ್ ದಟ್ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ಗೆ ನಾನು ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ 8th ಕ್ವಶನ್ ನೋಡಿ. ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 3 ಡಿಫ್ರೆನ್ಸಸ್ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆ ಯೂಶಲಿ ಕೇಳ್ಬೋದು. ಅಗೇನ್ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಇದೇ ಕ್ವಶನನ್ನು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. 3 ಮಾರ್ಕ್ಸ್ಗೆ ಕೇಳಿದ್ದಾರೆ ಅಂತಂದರೆ ನೀವು 3 ಡಿಫ್ರೆನ್ಸಸ್ಸನ್ನು ಬರೀಬೇಕಾಗುತ್ತೆ. 2 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರು ಅಂತಂದರೆ 2 ಡಿಫ್ರೆನ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಅಗೇನ್ 2 ಮಾರ್ಕ್ಸ್ಗೆ ಕೇಳಿದರೆ 2 ಡಿಫ್ರೆನ್ಸಸ್ ಬರೀರಿ. 3 ಮಾರ್ಕ್ಸ್ಗೆ ಕೇಳಿದರೆ 3 ಡಿಫ್ರೆನ್ಸಸ್ಸನ್ನು ಬರೀರಿ. ನೆಕ್ಸ್ಟ್ 10th ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್. ದಟ್ ಈಸ್ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ನಾನು ಇಲ್ಲಿ ಡಿಫ್ರೆನ್ಸಸ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೋ ಅಷ್ಟು ಡಿಫ್ರೆನ್ಸಸ್ಸನ್ನು ನೀವು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ 11th ಕ್ವಶನ್. ದಟ್ ಈಸ್ ಡಿಫೈನ್ ಮ್ಯಾಗ್ನೆಟೈಸೇಷನ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್.
ಡೆಫಿನೇಷನ್ಗೆ 1 ಮಾರ್ಕ್ ಇರುತ್ತೆ ಆ್ಯಂಡ್ ಎಸ್ ಎ ಯೂನಿಟ್ಗೆ 1 ಮಾರ್ಕ್ ಇರುತ್ತೆ. ನಾನಿಲ್ಲಿ ಎಕ್ಸ್ಪ್ರೆಷನ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಎಕ್ಸ್ಪ್ರೆಷನ್ ಕೇಳಿಲ್ಲ ಅಂತಂದರೂ ಕೂಡ ನೀವು ಮೆನ್ಷನ್ ಮಾಡಿ, ಕೇಳಿದರೆ ಆಬ್ವಿಯಸ್ಲಿ ನೀವು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 2 ಮಾರ್ಕ್ಸ್ಗೆ ಕೇಳ್ಬೋದು ಆರ್ 3 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ನೋಡಿ 12th ಕ್ವಶನ್, ದಟ್ ಈಸ್ ಡಿಫೈನ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆ್ಯಂಡ್ ಗಿವ್ ಇಟ್ಸ್ ಎಸ್ ಐ ಯೂನಿಟ್. 2 ಮಾರ್ಕ್ಸ್ಗೆ ಕೇಳ್ತಾರೆ. ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಡೆಫಿನೇಷನ್ ಆ್ಯಂಡ್ ಅದರ ಎಸ್ ಐ ಯೂನಿಟ್ಗೆ 1 ಮಾರ್ಕ್ ಅಲೋಕೇಟ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ 13th ಕ್ವಶನ್, ದಟ್ ಈಸ್ ವಾಟ್ ಈಸ್ ಮೈನ್ಸ್ನರ್ ಎಫೆಕ್ಟ್ ಅಂತ ಇದೆ. ಇದನ್ನು ಯೂಶಲಿ 1 ಮಾರ್ಕಿಗೆ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸಿಂಗಲ್ ಲೈನ್ ಡೆಫಿನೇಷನ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 14th ಕ್ವಶನ್, ವಾಟ್ ಈಸ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ನೀವು ಡೆಫಿನೇಷನನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಡೆಫಿನೇಷನನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಈ ಚಾಪ್ಟರಿನ ಎಂಡಲ್ಲಿ ನಿಮಗೆ ಬ್ಲೂ ಕಲರ್ ಟೇಬಲ್ ಕೊಟ್ಟಿದ್ದಾರೆ ನಿಮ್ಮ MCRT ಟೆಕ್ಸ್ಟ್ ಬುಕ್ಕಲ್ಲಿ. ಆ ಬ್ಲೂ ಕಲರ್ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಏನೇನಿದೆ ಅಂತಂದರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರಲ್ಲಿ ಏನೇನು ಫಿಸಿಕಲ್ ಕ್ವಾಂಟಿಟೀಸ್ ಬರುತ್ತೋ ಅದೆಲ್ಲದೂ ಕೂಡ ಆ ಟೇಬಲಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಏನೇನು ಫಿಸಿಕಲ್ ಕ್ವಾಂಟಿಟೀಸ್ ಇದೆಯೋ ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ, ಎಲ್ಲದೂ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ಆ ಫಿಸಿಕಲ್ ಕ್ವಾಂಟಿಟಿ ಇದು ರೆಸ್ಪೆಕ್ಟಿವ್ ಸಿಂಬಲನ್ನು ಕೊಟ್ಟಿದ್ದಾರೆ, ನೇಚರ್ ಕೊಟ್ಟಿದ್ದಾರೆ, ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ, ಯೂನಿಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ರಿಮಾರ್ಕ್ಸ್ ಕೊಟ್ಟಿದ್ದಾರೆ. ಪ್ಲೀಸ್ ಈ ಟೇಬಲನ್ನು ನೀವು ರೆಫರ್ ಮಾಡಿ ಆ್ಯಂಡ್ ಚೆನ್ನಾಗಿ 100% ಪ್ರಾಕ್ಟೀಸ್ ಮಾಡಿ. ವೈ ಬಿಕಾಸ್ ಈ ಟೇಬಲಿಂದನೇ ನಿಮಗೆ MCQ ಅಲ್ಲಿ ಕ್ವಶನ್ಸ್ ಫ್ರೇಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಲಾಂಗ್ ವಿತ್ 2 and 3 ಮಾರ್ಕ್ಸ್ ಕ್ವಶನ್ ಕೂಡ ಈ ಟೇಬಲಿಂದನೇ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ. ಹಾಗಾಗಿ ಈ ಟೇಬಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು ನೀವು ಈ ಟೇಬಲನ್ನು ಹೋಗಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಚ್ ಮಾಡುವಂಥ ನೀಡಿಲ್ಲ, ಬಿಕಾಸ್ ಅದೇ ಟೇಬಲನ್ನು ನಾನು ಈ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ದಟ್ ಒಂದೇ PDF ಅಲ್ಲಿ ನಿಮಗೆ ಎಲ್ಲದೂ ಸಿಕ್ಕೋಗುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಗಿತ್ತು ಫ್ರಮ್ ದ ಚಾಪ್ಟರ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಇಫ್ ಯು ಫೈಂಡ್ ದಿಸ್ video helpful, do like, share and subscribe to my channel. Thank you for watching. All the best. See you in the next video. Bye bye. Take care guys.